पुष्कर था ಫಸ್ಟ್ ಟೈಮ್ ಈ ಥರ ವ್ಯೂ ನೋಡ್ತಾ ಇರೋದು ನಾನು ಲಿಟ್ರಲಿ ಫಸ್ಟ್ ಟೈಮ್ ಇಷ್ಟು ಬ್ಯೂಟಿಫುಲ್ ಆಗಿ I haven't felt the sun or the blowing of the wind. Don't know where it goes. Haven't heard where she's been. To be happy, stay strong. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಟೈಮ್ ಈಗ 5:30 ನೋಡಿ. 5:30ಗೆ ಎಷ್ಟು ಬೆಳಕಾಗಿದೆ. ಸೊ ಈಗ ತುರ್ತುಕ್ ವಿಲೇಜ್ ಬಿಟ್ಟು ಲದಾಖ್ನ ಹೈಲೈಟ್ ಪ್ಯಾಂಗಾಂಗ್ ಲೇಕ್ಗೆ ಹೋಗ್ತಾಯಿದ್ದೀನಿ. ಸೊ ಅಲ್ಲಿಂದ ಸ್ವಲ್ಪ ದೂರ ಇದೆ, ಒಂದು 7 ಅವರ್ಸ್ ಆದರೂ ಹಿಡಿಯುತ್ತೆ. ಸೊ ಅದಕ್ಕೆ ಬೇಗ ಬಿಡ್ತಾಯಿದ್ದೀನಿ. ಬೆಳಗ್ಗೆ 5:30 ಈಗ. ಸೊ 5:30ಗೆ ಬಿಡ್ತಾಯಿದ್ದೀನಿ. ಬೆಳಕು ಮಾತ್ರ ಪ್ರಾಬ್ಲಮ್ ಇಲ್ಲ. ಆಲ್ಮೋಸ್ಟ್ ಒಂದು 10 ಗಂಟೆ ಥರ ಇದೆ ಬೆಳಕು, ಆರಾಮಾಗಿ ಹೋಗ್ಬೋದು. ಸೊ ಈಗ ಸೇಮ್ నేను ಏನು ರೂಟಲ್ಲಿ ಬಂದು ಅದೇ ರೂಟಲ್ಲಿ ವಾಪಸ್ ಹೋಗಬೇಕು ಕಾಲ್ಸರ್ವರೆಗೂ. ಸೊ ಅಲ್ಲಿವರೆಗೂ ಏನು ರೆಕಾರ್ಡ್ ಮಾಡಲ್ಲ, ಅದಾದಮೇಲೆ ರೆಕಾರ್ಡ್ ಮಾಡ್ತೀನಿ. ಲೆಟ್ಸ್ ಗೋ. ಸ್ನೇಹಿತರೆ, ಡಿಸ್ಕಿಟ್ ರೀಚ್ ಆಗಿದ್ದೀನಿ. ಸೊ ಇಲ್ಲೆಲ್ಲ ಪೆಟ್ರೋಲೆಲ್ಲ ಫುಲ್ ಮಾಡಿಸ್ಕೊಂಡ್ಬಿಡ್ತೀನಿ, ಟ್ಯಾಂಕು ಫುಲ್ ಮಾಡಿಸ್ಬಿಡ್ತೀನಿ, ಮತ್ತು ಕ್ಯಾನ್ಗೂ 5 ಲೀಟ್ರ್ ಅದು ಹಾಕ್ಸ್ಕೊಂಡ್ಬಿಡ್ತೀನಿ. ಮತ್ತು ಅಲ್ಲೆಲ್ಲಾದರೂ ಪೆಟ್ರೋಲ್ ಬಂಕ್ ಸಿಗಲಿಲ್ಲ ಅಂದರೆ ಕಷ್ಟ. ಪೆಟ್ರೋಲ್ ಎಲ್ಲ ಫುಲ್ ಮಾಡಿಸ್ಕೊಂಡು ಬ್ರೇಕ್ಫಾಸ್ಟ್ ಕೊಟ್ಟು ಮುಗಿಸ್ಕೊಂಡೆ. ಸೊ ಈಗ ಪ್ಯಾಂಗಾಂಗ್ ಲೇಕ್ ಕಡೆ ಹೊರಟಿದ್ದೀನಿ. ಇನ್ನೊಂದು 180 ಕಿಲೋಮೀಟರ್ಸ್ ಇದೆ. 4 to 5 ಅವರ್ಸ್ ಆಗುತ್ತೆ. 2 ಡೇಸ್ ಇಟ್ಲ್ ಬಿಟ್ ಲಾಂಗ್ ಜರ್ನಿ, ಬಟ್ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಹೇಳ್ದಂಗೆ ತುಂಬ ಆಫ್ ರೋಡಿಂಗ್ ಇರ್ತದೆ ಪ್ಯಾಂಗಾಂಗ್ ರೂಟಲ್ಲೂ. ನೋಡೋಣ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇದು ನಾವು ನಿನ್ನೆ ಬಂದಿದ್ದು ರೂಟೆ. ಕಾಲ್ಸರ್ವರೆಗೂ ಹೋಗಿ ಅಲ್ಲಿಂದ ಲೆಫ್ಟ್ ತೊಗೊತೀವಿ ಅನಿಸುತ್ತೆ. ಕಾಲ್ಸರಿಂದ 13 ಕಿಲೋಮೀಟ್ರ್ ಇದೆ. ನೀವೇನಾದರೂ ಗ್ರೂಪ್ ಟ್ರಿಪ್ಸಲ್ಲಿ ಬಂದರೆ ಈ ಥರ ಒಂದು ಬ್ಯಾಕಪ್ ವೆಹಿಕಲ್ ಇರ್ತದೆ. ಸೊ ಇವ್ರನ್ನ ಆ್ಯಕ್ಚುಲಿ ನಾನು ಮೊನ್ನೆ ಕಾರ್ದಂಗ್ಲಲ್ಲಿ ನೋಡಿದ್ದೆ, ಅವರೇ ಸೇಮ್. ಇವತ್ತು ಸೇಮ್ ಅವರು ಪ್ಯಾಂಗಾಂಗ್ ಹೋಗ್ತಾಯಿದ್ರು ಅನಿಸುತ್ತೆ. ಸ್ನೇಹಿತರೆ, ಇಲ್ಲಿ ವಾಟರ್ ಕ್ರಾಸಿಂಗ್ ಇದೆ, ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಎಲ್ಲಿ ಎಷ್ಟು ಡೀಪ್ ಇರುತ್ತೆ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಯಾವುದಾದ್ರು ಒಂದು ಗಾಡಿ ನೋಡಿಕೊಂಡು ಆ ಪಾತಲ್ಲೇ ಹೋಗಬೇಕು. ನೋಡಿ, ಅವನು ಪಾಪ ಬಿದ್ದೋದು. पुष्कर था
ಎಸ್ ಸ್ನೇಹಿತರೆ, ವಾಟರ್ ಕ್ರಾಸಿಂಗ್ ಆಯಿತು. ಈಗ ಆಫ್ ರೋಡು ನೋಡಿ ಹೆಂಗಿದೆ ಇಲ್ಲಿ. ತೂಕ ಹೋಗೋ ರೋಡ್ ಇನ್ನೂ ಕೆಟ್ಟದಾಗಿತ್ತು ಅಂದ್ಕೊಳ್ಳಿ ಇದಕ್ಕೆ ಕಂಪೇರ್ ಮಾಡಿದರೆ. ನೋಡಿ ನದಿ, ಒಳ್ಳೆ ಅಡ್ವೆಂಚರ್ ಸ್ನೇಹಿತರೆ. ಪ್ಯಾಂಗಾಂಗ್ ಕಡೆ ಬಂದರೆ ಪ್ಯಾಂಗಾಂಗ್ ಅಷ್ಟೇ ಅಲ್ಲ, ಲದಾಖ್ ಅಡ್ವೆಂಚರ್. ಈ ಹೈವೇ ಮಾತ್ರ ಸಖತ್ತಾಗಿದೆ ನೋಡಿ. ಒಂದೇ ಸ್ಟ್ರೈಟ್ ರೋಡು, ಹಿಂಗೆ ಸ್ಟ್ರೈಟ್ ಹೋದರೆ ಮೌಂಟೇನ್ ಒಳಗಡೆ ಹೋಗುತ್ತೆ ಅಂತ ಅನ್ನೋ ಥರ ಫೀಲ್ ಆಗುತ್ತೆ. ಯಾವುದೋ ಜಿಗ್ಜಾಗ್ ಮಾಡಿಲ್ಲ, ಸ್ಟ್ರೈಟಾಗಿ ಒಂದೇ ರೋಡ್ ಮಾಡಿದ್ದಾರೆ. ಸಖತ್ತಾಗಿದೆ. ಇವತ್ತು ಮೋಸ್ಟ್ಲಿ ಪ್ಯಾಂಗಾಂಗಲ್ಲಿ ತುಂಬ ರಶ್ ಇರುತ್ತೆ ಅನಿಸುತ್ತೆ. ಬಿಕಾಸ್ ತುಂಬ ಗಾಡಿಗಳು, ತುಂಬ ಟ್ರಾವೆಲರ್ಸ್ ಬರ್ತಾಯಿತ್ತು. ನೋಡಬೇಕು. ಬಟ್ ರೂಮೇನೋ ಬುಕ್ಕಿಂಗ್ ಆಗಿದೆ, ಸೊ ಅದೇನು ಪ್ರಾಬ್ಲಮ್ ಇಲ್ಲ. ನಾನು ಪ್ಯಾಂಗಾಂಗ್ ಹತ್ರ ಮಾಡಿಲ್ಲ. ಪ್ಯಾಂಗಾಂಗ್ ಹತ್ರ ನೀವು ಕ್ಯಾಂಪ್ ಸ್ಟೇಸ್ ಮಾಡ್ಬೋದು, ಬಟ್ ನಾನು ಅಲ್ಲಿ ಮಾಡಿಲ್ಲ. ಅಲ್ಲಿ ತುಂಬ ರಶ್ ಇರ್ತದೆ. ಸೊ ಅದಕ್ಕೆ ಅಲ್ಲೇ ಪಕ್ಕದಲ್ಲೇ ಮೆರಾಕ್ ಅಂತ ಒಂದು ವಿಲೇಜ್ ಇದೆ, ಮೆರಾಕ್ ಅಂತ. ಸೊ ಆ ವಿಲೇಜಲ್ಲಿ ಒಂದು ರೂಮ್ ಬುಕ್ ಮಾಡಿದ್ದೀನಿ. ಅದು ಕೂಡ ಪ್ಯಾನ್ಗಾಂಗ್ ಲೇಕ್ ಪಕ್ಕದಲ್ಲೇ ಇರುತ್ತೆ. ಸೊ ಈಸಿಯಾಗಿರುತ್ತೆ ಅಂದ್ಬಿಟ್ಟು ಅಲ್ಲೇ ಬುಕ್ ಮಾಡಿದ್ದೀನಿ. ಕ್ಯಾಂಪ್ ಸ್ಟೇನೆಲ್ಲ ಬುಕ್ ಮಾಡಿಲ್ಲ. ಆ್ಯಂಡ್ ಕ್ಯಾಂಪ್ ಬುಕ್ ಮಾಡಿದ್ರೆ ನೀವು ರಾತ್ರಿ ಹೊತ್ತು ತುಂಬ ಚಳಿ ಆಗುತ್ತೆ ಪ್ಯಾಂಗಾಂಗ್ ಲೇಕಲ್ಲಿ. ಅದಕ್ಕೆ ಕೇರ್ ಮಾಡ್ಬೇಕು ನೀವು. ಇಲ್ಲಿ ಆಫ್ ರೋಡ್ ಇದೆ, ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಅದು ಅಪ್ಪಿರೋದ್ರಿಂದ ಇಲ್ಲಿ ತುಂಬ ಸ್ಯಾಂಡ್ ಇದೆ. ಸೊ ನಿಧಾನಕ್ಕೆ ಹೋಗೋದು ಇಂಪಾರ್ಟೆಂಟು. ಇಲ್ಲೊಂದು ವಾಟರ್ ಕ್ರಾಸಿಂಗ್ ಇದೆ, ಇಲ್ಲೂ ಹುಷಾರಾಗಿ ಮಾಡಬೇಕು. ಅಷ್ಟೇ. ಈ ವ್ಯೂ ನೋಡಿ ಸ್ನೇಹಿತರೆ ಹೆಂಗಿದೆ. ಯಾವ ಸ್ವಿಟ್ಜರ್ಲ್ಯಾಂಡ್ಗೂ ಕಮ್ಮಿ ಇಲ್ಲ. ಮೈಟಿ ಹಿಮಾಲಯಸ್ ನೋಡಿ, ಅಲ್ಲಿ ಅಲ್ಲಿ ಅಲ್ಲಿ. ಇದಕ್ಕೆಲ್ಲ ದಾರಿ ಹೆಂಗೆ ಕಂಡು ಹಿಡಿದ್ರೂ ಗೊತ್ತಿಲ್ಲ. ಸ್ನೇಹಿತರೆ, ಇನ್ನು 19 ಕಿಲೋಮೀಟರ್ಸ್ ಇದೆ ಪ್ಯಾಂಗಾಂಗ್ಗೆ. ವ್ಯೂ ನೋಡಿ ಏನು ಸಖತ್ತಾಗಿದೆ. ಫುಲ್ ಗ್ರೀನರಿ, ಅಲ್ಲಿ ಹಸುಗಳೆಲ್ಲ ಮೇಯ್ತಾ ಇದ್ದಾವೆ.
ಪ್ಯಾಂಗಾಂಗ್ ಹತ್ತತ್ರ ಬಂದ್ವಿ. ಈ ಲ್ಯಾಂಡ್ಸ್ಕೇಪ್ ನೋಡಿ ಸ್ನೇಹಿತರೆ, ಒಳ್ಳೆ ಪೇಂಟಿಂಗ್ ಥರ ಇದೆ, ಸಾಕಾಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಪ್ಯಾಂಗಾಂಗ್ ಲೇಕ್ ಕಾಣಿಸುತ್ತೆ. ಯಾವುದಿದು, ಯಾವ ಕಡೆ ಹೋಗ್ಬೇಕು? ಪ್ಯಾಂಗಾಂಗ್ ಈ ಕಡೆ ಪ್ಯಾಂಗಾಂಗ್ ಲೇಕ್. ನೋಡಿ ಏನು ಸಖತ್ತಾಗಿದೆ. ಅಲ್ಲಿದೆ ನೋಡಿ ಪ್ಯಾಂಗಾಂಗ್ ಲೇಕ್. ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿ ಕಾಣಿಸ್ತಾ ಇದೆ, ಸಖತ್ತಾಗಿದೆ, ಬ್ಲೂ ಕಲರ್. ಸೊ ಹಿಯರ್ ಇಸ್ ದ ಫಸ್ಟ್ ವ್ಯೂ ಆಫ್ ಅವರ್ ಪ್ಯಾಂಗಾಂಗ್ ಲೇಕ್. ನೋಡಿ ಇಲ್ಲೇ ಇದೆ. ಲೆಟ್ಸ್ ಸಿ ಇಫ್ ಯು ಕ್ಯಾನ್ ಸ್ಟಾಪ್ ಹಿಯರ್. ಛತ್ರಪತಿ ಶಿವ ನೋಡಿ, ಸಖತ್ತಾಗಿದೆ. ಹೋಗಿ ನೀವು ನೋಡಿ, ಇಲ್ಲಿ ಅಮೇಝಿಂಗ್. ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ನಾನು. ನಿಜವಾಗ್ಲೂ ಪೇಂಟಿಂಗೇ ಇದು, ನಂಬೋಕ್ಕಾಗ್ತಿಲ್ಲ. ಇಷ್ಟೆಲ್ಲ ಆಫ್ ರೋಡ್ ಮಾಡ್ಕೊಂಡ್ಬಂದು ಸಾರ್ಥಕ ಆಯಿತು. ಕ್ಯಾಮ್ರಲ್ಲಿ ಹೇಗೆ ಬರ್ತಾಯಿದೆ ಗೊತ್ತಿಲ್ಲ, ಕಣ್ಣಿಗಂತೂ ಅದ್ಭುತ. ಸ್ಟಾಪ್ ಮಾಡ್ತೀನಿ ಇಲ್ಲಿ. ನೋಡಿ ಸಖತ್ತಾಗಿದೆ. ಇಲ್ಲೇ ನೋಡಿ 3 Idiots ಶೂಟಿಂಗ್ ಮಾಡಿರೋದು. I haven't felt the sun or the blowing of the wind. Don't know where it goes. Haven't heard where she's been. To be happy, stay strong, to feel love, to be I haven't read a book without skipping a page. I don't take the time, I don't know how to wait. To be happy, to stay strong, to feel love, to be ಇಟ್ ವಾಸ್ ಲಿಟ್ರಲಿ ಸೋ ಅಮೇಝಿಂಗ್ ಸ್ನೇಹಿತರೆ. ಐ ಹ್ಯಾವ್ ನೆವರ್ ಸೀನ್ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್. ನಿಜವಾಗ್ಲೂ ಇಟ್ಸ್ ಸೋ ಅಮೇಝಿಂಗ್. ಸೊ ಬನ್ನೀಗ ಸ್ಟೇ ಕಡೆ ಹೋಗೋಣ. ಅದು ಲೇಕ್ ಪಕ್ಕನೇ ಇರೋದು. ಸೊ ಇಟ್ ವಿಲ್ ಬಿ ಅಮೇಝಿಂಗ್. I haven't felt the sun or the blowing of the wind. Don't know where it goes. Haven't heard where she's been. To be happy, stay strong, to feel love, to be ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತ.
ಫಸ್ಟ್ ಟೈಮ್ ಈ ಥರ ವ್ಯೂ ನೋಡ್ತಾ ಇರೋದು ನಾನು, ಲಿಟ್ರಲಿ ಫಸ್ಟ್ ಟೈಮ್. ಇಷ್ಟು ಬ್ಯೂಟಿಫುಲ್ಲಾಗಿ, ಜೀಸ್ ಅನ್ಬಿಲೀವೇಬಲ್. ಬನ್ನಿ. ಸ್ನೇಹಿತರೆ, ಸ್ಟೇ ರೀಚ್ ಆಗಿದ್ದೀನಿ. ಬನ್ನಿ ವ್ಯೂ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಅದೆಲ್ಲ ರೂಮ್ಸು, ಇಲ್ಲಿ ಸಿಟ್ಟಿಂಗ್ ಏರಿಯಾ, ಇಲ್ಲಿ ಗಾರ್ಡನ್ ಥರ. ಸ್ನೇಹಿತರೆ, ಇವತ್ತು 6ನೇ ದಿನ ಆ್ಯಂಡ್ ದಿಸ್ ಸ್ಲೈಟ್ ಚೇಂಜ್ ಇನ್ ದ ಪ್ಲ್ಯಾನ್. ಆ್ಯಕ್ಚುಲಿ ಇವತ್ತು ಆನ್ಲೇ ಹೋಗಬೇಕಾಯಿತು, ಬಟ್ ಇಲ್ಲಿ ಲೋಕಲ್ ಡ್ರೈವರ್ಸ್ನ ಕೇಳಿದಾಗ ಆನ್ಲೇಯಲ್ಲಿ ಸ್ಟೇ ಸಿಗೋದು ತುಂಬ ಕಷ್ಟ ಅಂತಿದ್ದಾರೆ. 1% ಚಾರ್ಜ್ ಕೂಡ ಜಾಸ್ತಿ ಅಂತಿದ್ದಾರೆ. ಸೊ ಹೋಗಿ ಅಲ್ಲಿ ಸುಮ್ಮನೆ ರಿಸ್ಕ್ ತೊಗೊಳೋ ಬದಲು ಇಲ್ಲೇ ಸ್ಟೇ ಮಾಡೋದು ಬೆಟ್ರ್ ಅನಿಸ್ತು. ಆ್ಯಂಡ್ ಆನ್ಲೇಗೆ ಹೋಗೋದು ಸ್ಟಾರ್ ಗೇಜಿಂಗ್ ಮಾಡೋಕ್ಕೆ, ಅಲ್ಲಿ ಸ್ಟೇ ಮಾಡೋಕ್ಕೆ ಆಪ್ಷನ್ ಇಲ್ಲ ಅಂದಮೇಲೆ ಸುಮ್ಮನೆ ವೇಸ್ಟ್ ಅಂತು. ಸೊ ಅದಕ್ಕೆ ಇಲ್ಲೇ ಪ್ಯಾಂಗಾಂಗಲ್ಲೇ ತುಂಬ ಚೆನ್ನಾಗಿದೆ. ವ್ಯೂಸ್ ನೋಡಿ ಯಾವ ಥರ ಇದೆ. ಈ ಥರ ವ್ಯೂ ಬಿಟ್ಟು ಹೋಗೋಕ್ಕೆ ಹೆಂಗೆ ಅನಿಸುತ್ತೆ. ಸೊ ಅದಕ್ಕೆ ಇಲ್ಲೇ ಎಕ್ಸ್ಟೆಂಡ್ ಮಾಡೋಣ ಅಂದ್ಬಿಟ್ಟು ಸೊ ಇವತ್ತು ಇಲ್ಲೇ ಬುಕ್ ಮಾಡಿದ್ದೀನಿ. ಸೊ ಇಲ್ಲೇ ಸ್ಟೇ ಮಾಡಿ ನಾಳೆ ವಾಪಸ್ ಲೇಗ್ ಹೋಗೋಣ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇವತ್ತು ನಮ್ಮ ರೈಡ್ನ ಕೊನೆ ದಿನ. ಅಂದರೆ ಫ್ಲೈಟ್ ಇರೋದು ನಾಳೆ ಆ್ಯಕ್ಚುಲಿ, ಬಟ್ ಇವತ್ತು ಲೇಗ್ ಹೋಗಿ ಬೈಕ್ ರಿಟರ್ನ್ ಮಾಡಬೇಕು. ಸೊ ಇವತ್ತು ಬೈಕ್ ರೈಡ್ನ ಕೊನೆ ದಿನ. ಆ್ಯಕ್ಚುಲಿ ನಯೋಮ ಮೇಲೆ ಹೋಗ್ಬೇಕಾಯಿತು ಏನಾದರೂ ಹ್ಯಾನ್ಲೆ ಹೋಗಿದ್ರೆ, ಬಟ್ ಹ್ಯಾನ್ಲೆ ಹೋಗಿಲ್ಲ ನಾವು. ಸೊ ಅದಕ್ಕೆ ನಯೋಮ ಮೇಲೆ ಹೋಗ್ತಾಯಿಲ್ಲ, ಹಿಂಗೆ ಚಾಂಗ್ಲಾ ಪಾಸ್ ಮೇಲೆ ಹೋಗಿ ಲೇಗ್ ಹೋಗ್ತೀವಿ. ಸೊ ಹೋಗ್ತಾ ಏನಾದರೂ ಪ್ಲೇಸಸ್ ಸಿಕ್ಕಿದ್ರೆ ನೋಡಿಕೊಂಡು ಹಂಗೆ ಹೋಗೋಣ. ಆ್ಯಂಡ್ ಲೆಟ್ಸ್ ಸೇ ಬೈ ಟು ಪ್ಯಾಂಗಾಂಗ್ ಲೇಕ್. ಲೆಟ್ಸ್ ಗೋ. ಅದೊಂದು ಚಿಕ್ಕ ಪಾಂಡ್ ಥರ ಕಾಣ್ತಾಯಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಅದು ಮೋಸ್ಟ್ಲಿ ಅಲ್ಲಿ ಸ್ನೋ ಎಲ್ಲ ಕರಗಿ ಇಲ್ಲಿಗೆ ಬಂದಿರೋದು ಅನಿಸುತ್ತೆ. ಆ ನೀರು ಅದು ಹಿಂಗೆ ಫ್ಲೋ ಹಾಕ್ಕೊಂಡು ಮುಂದೆ ಹೋಗ್ತಾಯಿದೆ, ಚೆನ್ನಾಗಿದೆ. ಎಸ್ ಸ್ನೇಹಿತರೆ, ವಿ ಆರ್ ಬ್ಯಾಕ್ ಟು ದ ಪ್ಲೇಸ್ ವೇರ್ ವಿ ಸ್ಟಾರ್ಟೆಡ್ ಅವರ್ ರೈಡ್. ಇಟ್ ಫೀಲ್ಸ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್. ಬಿಕಾಸ್ ತುಂಬ ವರ್ಷದಿಂದ ಒಂದು ಸಣ್ಣ ಡ್ರೀಮ್ ಇತ್ತು, ಲಡಾಖ್ ಬೈಕ್ ರೈಡ್ ಮಾಡಬೇಕಂತ. ಮತ್ತು ತುಂಬ ವರ್ಷದಿಂದ ಬಕೆಟ್ ಲಿಸ್ಟೆಲ್ಲ ಕೂಡ ಇತ್ತು. ಸೊ ಅದು ಇವತ್ತು ಕಂಪ್ಲೀಟ್ ಆಗಿದೆ. ಸೊ ಅದಕ್ಕೆ ತುಂಬ ಖುಷಿಯಾಗುತ್ತೆ.
ಆ್ಯಂಡ್ ತುಂಬ ಪ್ರೌಡ್ ಕೂಡ ಫೀಲ್ ಆಗುತ್ತೆ. ಬಿಕಾಸ್ ಕಂಪ್ಲೀಟ್ ರೈಡ್ನ ಒಬ್ಬನೇ ಮಾಡಿದ್ದೀನಿ, ಯಾವುದೇ ಗ್ರೂಪ್ ಜೊತೆ ಮಾಡ್ದಿರ ಸೋಲಾಗೆ ಎಲ್ಲ ಮಾಡಿದ್ದೀನಿ. ಬಿಕಾಸ್ ಸೋಲಾಗಿ ಮಾಡಿದಾಗ ತುಂಬ ಚಾಲೆಂಜಸ್ ಬರ್ತದೆ ಆ್ಯಂಡ್ ಎಲ್ಲನೂ ಫೇಸ್ ಮಾಡೋಕ್ಕೆ ರೆಡಿಯಾಗಿರಬೇಕು. ಸೊ ಎಲ್ಲ ಫೇಸ್ ಮಾಡಿ ಇವತ್ತು ರೈಡ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಇಟ್ ಫೀಲ್ಸ್ ವೆರಿ ಹ್ಯಾಪಿ. ಇನ್ನು ರೈಡ್ ವಿಚಾರಕ್ಕೆ ಬಂದರೆ ಹೇಳೋದೇ ಬೇಕಾಗಿಲ್ಲ. ಹ್ಯಾಡ್ ಆ್ಯನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕಲ್ತಿದ್ದು ತುಂಬ ಇದೆ, ವಿಚ್ ಐ ಕ್ಯಾಂಟ್ ಪುಟ್ ಇಟ್ ಇನ್ ದ ವರ್ಡ್ಸ್. ಆ್ಯಂಡ್ ದಿಸ್ ಇಸ್ ಮೈ ಬೆಸ್ಟ್ ಟ್ರಿಪ್ ಟಿಲ್ ನಾವು ಅಂತ ಹೇಳ್ಬೋದು. ಅದು ಸಖತ್ತಾಗಿತ್ತು ಆ್ಯಂಡ್ ಆಬ್ಸಲ್ಯೂಟ್ಲಿ 10 out of 10 ಎಕ್ಸ್ಪೀರಿಯನ್ಸ್. ವಾಸ್ ಟೋಟಲಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಸೊ ಇವತ್ತಿಗೆ ರೈಡ್ ಮುಗೀತು. ಇನ್ನು ಬೈಕ್ ರಿಟರ್ನ್ ಮಾಡಿ ಲೇ ಮಾರ್ಕೆಟ್ಗೆ ಹೋಗಿ ಶಾಪಿಂಗ್ ಮಾಡಿದ್ರೆ ಮಾಡಿ ರಿಟರ್ನ್ ಮಾಡೋಣ ಬನ್ನಿ.